ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರ ಘೋರ ತಪಸ್ಸು ಅಂತ್ಯ ಕೊನೆಗೂ ಬ್ರಹ್ಮರ್ಷಿತ್ವ ಪ್ರಾಪ್ತಿ, ಜನಕನಿಂದ ವಿಶ್ವಾಮಿತ್ರರ ಪ್ರಶಂಸೆ ಎಂಬ 65ನೆಯ ಸರ್ಗಕ್ಕೆ ಸ್ವಾಗತ. ಅಥ ಹೈಮವತೀಂ ರಾಮ ದಿಶಂ ತ್ಯಕ್ತ್ವಾ ಮಹಾಮುನಿಃ ಪೂರ್ವಾಂ ದಿಶಮನುಪ್ರಾಪ್ಯ ತಪಸ್ತೇಪೇದು ಸುದಾರುಣಂ. ರಾಘವ ಶತಾನಂದರು ಈ ಕಥಾಭಾಗವನ್ನು ಜನಕ ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಶ್ರೀರಾಮನಿಗೆ ಹೇಳುತ್ತಿರುವರು. ವಿಶ್ವಾಮಿತ್ರರು ಹಿಮವಂತನ ಉತ್ತರ ದಿಕ್ಕನ್ನು ಪರಿತ್ಯಜಿಸಿ ಪೂರ್ವ ದಿಕ್ಕಿಗೆ ಬಂದು ಅಲ್ಲಿದ್ದ ತಪೋವನವೊಂದರಲ್ಲಿ ತಮ್ಮ ಪ್ರತಿಜ್ಞೆಗೆ ಅನುಸಾರವಾಗಿ ದಾರುಣವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಇಲ್ಲಿ ವಿಶ್ವಾಮಿತ್ರರು ದಕ್ಷಿಣದಿಂದ ಪಶ್ಚಿಮಕ್ಕೂ, ಪಶ್ಚಿಮದಿಂದ ಉತ್ತರಕ್ಕೂ, ಈಗ ಉತ್ತರದಿಂದ ಪೂರ್ವಕ್ಕೂ ಹೋಗುತ್ತಿರುವುದಕ್ಕೆ ಕಾರಣ, ಒಂದೇ ಪ್ರದೇಶದಲ್ಲಿ ನೆಲೆಸಿದ್ದಾಗ ಅಲ್ಲಿ ಹಳೆಯ ನೆನಪುಗಳು ಕಾಡುತ್ತಲೇ ಇರುತ್ತವೆ. ಈ ಕಾರಣದಿಂದಾಗಿ ವ್ಯಕ್ತಿಗಳು ಸಾಧನೆಯಲ್ಲಿ ತೊಡಗಿರುವಾಗ ಒಂದೇ ಜಾಗದಲ್ಲಿ, ಅಂದರೆ ತಾವು ಪೂರ್ವಾಶ್ರಮದಲ್ಲಿ ಹಿಂದೆ ವ್ಯಾವಹಾರಿಕ ಜೀವನದಲ್ಲಿದ್ದಾಗ ಎಲ್ಲಿದ್ದರೋ ಅದೇ ಜಾಗದಲ್ಲಿಯೇ ಉಳಿದು ಬಿಟ್ಟರೆ ಆ ವ್ಯವಹಾರದ ನೆನಪುಗಳು ಕಾಡಲಾರಂಭಿಸುತ್ತವೆ. ಈ ಕಾರಣದಿಂದಾಗಿಯೇ ವಾನಪ್ರಸ್ಥಾಶ್ರಮದ ನೆಪದಲ್ಲಿ ಸಂಸಾರಿಗಳಿಗೆ, ಗೃಹಸ್ಥರಿಗೆ ಮನೆಯನ್ನು ಬಿಟ್ಟು ದೂರ ಹೋಗುವಂತೆ, ಅಲ್ಲಿ ಸಾಧನೆಗೆ ಎಲ್ಲ ಅನುಕೂಲವೂ ದೊರಕುವಂತೆ ಮಾಡಿಕೊಳ್ಳುವಂತೆ ತಿಳಿಸುತ್ತಾರೆ. ತಮ್ಮ ಪ್ರತಿಜ್ಞೆಗೆ ಅನುಸಾರವಾಗಿ ದಾರುಣವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. 1000 ವರ್ಷ ಪರ್ಯಂತವಾದ ಉಗ್ರವಾದ ಮೌನವ್ರತವನ್ನು ಸಂಕಲ್ಪಿಸಿ ಅಪ್ರತಿಮವಾದ ದುಸ್ಸಾಧ್ಯವಾದ ತಪಸ್ಸನ್ನು ಮಾಡಿ ಮುಗಿಸಿದರು. 1000 ವರ್ಷ ಕಾಲವು ಕೇವಲ ಕಟ್ಟಿಗೆಯೋಪಾದಿಯಲ್ಲಿದ್ದು ಮೌನವ್ರತವನ್ನು ಸಾಧನೆ ಮಾಡಿದರು. ಅನೇಕ ವಿಘ್ನಗಳು ಒದಗಿ ಬಂದರೂ ಕ್ರೋಧವು ಅವರ ಮನಸ್ಸನ್ನು ಪ್ರವೇಶಿಸಲು ಸಮರ್ಥವಾಗಲಿಲ್ಲ. ಕೋಪ ಮಾಡಿಕೊಳ್ಳುವುದಿಲ್ಲ, ಮೌನಿಯಾಗಿರುತ್ತೇನೆ ಎಂಬ 2 ಘೋರ ಪ್ರತಿಜ್ಞೆಗಳನ್ನು ಮಾಡಿ 1000 ವರ್ಷಗಳ ಅವ್ಯಯವಾದ ಮೌನವ್ರತವನ್ನು ಮಾಡಿದರು. ತಮ್ಮ ಮಹಾವ್ರತವು ಪೂರ್ಣವಾದ ನಂತರ ವಿಶ್ವಾಮಿತ್ರರು ಪಾರಣೆಯನ್ನು ಮಾಡಲು ಪ್ರಾರಂಭಿಸಿದರು. ಇಂದ್ರನು ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದು ವಿಶ್ವಾಮಿತ್ರರು ಊಟ ಮಾಡುವುದಕ್ಕೆಂದು ಸಿದ್ಧಪಡಿಸಿದ್ದ ಅನ್ನವನ್ನು ಯಾಚಿಸಿದನು. ತಮ್ಮ ಭೋಜನಕ್ಕೆ ಸಿದ್ಧಪಡಿಸಿದ್ದ ಅನ್ನವನ್ನು ಸ್ವಲ್ಪವಾದರೂ ಶಂಕಿಸದೆ ನಿಶ್ಶೇಷವಾಗಿ ಬ್ರಾಹ್ಮಣ ರೂಪಿಯಾದ ಇಂದ್ರನಿಗೆ ಅರ್ಪಿಸಿ ಮಹಾ ತಪಸ್ವಿಗಳಾದ ಪೂಜ್ಯರಾದ ವಿಶ್ವಾಮಿತ್ರರು ಊಟ ಮಾಡದೆಯೇ ಇದ್ದು ಬಿಟ್ಟರು. ಯಾವ ನಿಷ್ಠುರವಾದ ಮಾತನ್ನು ಆಡದೆ ಆ ಬ್ರಾಹ್ಮಣನನ್ನು ಕಳುಹಿಸಿಕೊಟ್ಟು ಪುನಃ ಮೌನ ವೃತಾನುಷ್ಠಾನವನ್ನು ಮಾಡುತ್ತಾ ಕುಳಿತರು. ಹಿಂದಿನಂತೆಯೇ ಉಚ್ಛ್ವಾಸ ನಿಶ್ವಾಸಗಳನ್ನು ನಿರೋಧಿಸಿದರು. ಉಚ್ಛ್ವಾಸ ನಿಶ್ವಾಸಗಳ ನಿರೋಧ ಮಾಡಿ ಮೌನ ವ್ರತದಿಂದ ಪುನಃ 1000 ವರ್ಷಗಳನ್ನು ಕಳೆದರು. ಉಸಿರಾಡದೆ ಪ್ರಾಣಾಯಾಮ ಮಾಡಿದ್ದ ಅವರ ತಲೆಯಲ್ಲಿ ಹೊಗೆಯಿಂದ ಕೂಡಿದ ಅಗ್ನಿಯು ಹುಟ್ಟಿತು. ಜನರಿಗೆ ಆ ಅಗ್ನಿಯಿಂದ 3 ಲೋಕಗಳು ಸುಟ್ಟು ಹೋಗುವವೆಂಬ ಭ್ರಾಂತಿಯುಂಟಾಯಿತು. ಅದನ್ನು ಕಂಡು ದೇವಋಷಿ ಗಂಧರ್ವರು, ಪನ್ನಕ ಉರಗ ರಾಕ್ಷಸರು ಭೀತಿಯಿಂದ ದುಃಖಗೊಂಡು ಕುಂದಿದ ಮುಖದಿಂದ ಕೂಡಿ ಬ್ರಹ್ಮನ ಬಳಿಗೆ ಹೋಗಿ ಹೇಳಿದರು, ದೇವದೇವ, ಅತಿ ಸುಂದರಿಯರಾದ ಅಪ್ಸರೆಯರನ್ನು ಕಳುಹಿಸಿ ವಿಶ್ವಾಮಿತ್ರನ ಮನಸ್ಸನ್ನು ಕಾಮಾಭಿಭೂತವನ್ನಾಗಿ ಮಾಡಿದ್ದಾಯಿತು. ಹಲವಾರು ಕ್ರಿಯೆಗಳಿಂದ ಅವನನ್ನು ಕೋಪಗೊಳಿಸಿ ಅವನು ಗಳಿಸಿದ್ದ ತಪಃಫಲವು ವ್ಯಯವಾಗುವಂತೆಯೂ ಮಾಡಿದ್ದಾಯಿತು. ಏನೇ ಮಾಡಿದರೂ ಅವನ ತಪಸ್ಸು ದಿನ ದಿನಕ್ಕೂ ಅಭಿವೃದ್ಧಿ ಹೊಂದುತ್ತಲೇ ಇದೆ. ಈಗ ಅವನಲ್ಲಿ ಅತ್ಯಲ್ಪವಾದ ದೋಷವೂ ಕಾಣುವುದಿಲ್ಲ. ಈಗಲಾದರೂ ನೀನು ಅವನ ಮನಸ್ಸಂಕಲ್ಪಿತವಾದ ಬ್ರಹ್ಮರ್ಷಿತ್ವವನ್ನು ದಯಪಾಲಿಸದಿದ್ದರೆ ನಿಶ್ಚಯವಾಗಿಯೂ ಅವನು ತನ್ನ ತಪಃ ಪ್ರಭಾವದಿಂದ ಚರಾಚರ ಯುಕ್ತವಾದ ಈ 3 ಲೋಕಗಳನ್ನು ಸುಟ್ಟು ಬಿಡುತ್ತಾನೆ. ಅವನ ತಪಃ ಪ್ರಭಾವದಿಂದಾಗಿ 4 ದಿಕ್ಕುಗಳು ವ್ಯಾಕುಲಗೊಂಡಿವೆ, ಎಲ್ಲವೂ ತೇಜೋಹೀನವಾಗಿವೆ. ಸಮುದ್ರಗಳು ಶೋಷಿಸಿ ಹೋಗುತ್ತಿವೆ, ಪರ್ವತಗಳು ಸೀಳಿ ಹೋಗುತ್ತಿವೆ, ಭೂಮಿಯು ನಡುಗುತ್ತಿದೆ, ವಾಯುವು ಅತ್ಯಂತ ವ್ಯಾಕುಲಗೊಂಡು ಮಂದವಾಗಿ ಬೀಸುತ್ತಿದೆ. ವಿಶ್ವಾಮಿತ್ರನ ಅಪರಿಮಿತವಾದ ತೇಜಸ್ಸಿನಿಂದ ಸೂರ್ಯನು ನಿಸ್ತೇಜನಾಗಿದ್ದಾನೆ. ಅತ್ಯಂತ ಪ್ರಕ್ಷುಬ್ಧವಾದ ಮನಸ್ಸಿನಿಂದ ಕೂಡಿರುವ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕವಾಸಿಗಳಾದ ಜನರು ಕರ್ತವ್ಯ ಅಕರ್ತವ್ಯ ವಿವೇಕ ಶೂನ್ಯರಾಗಿದ್ದಾರೆ. ಜಗತ್ತಿನಲ್ಲಾಗುವ ಈ ಕ್ಷೋಭೆಯಿಂದಾಗಿ ಕರ್ಮಾನುಷ್ಠಾನ ಶೂನ್ಯರಾದ ನಾಸ್ತಿಕರಾದ ಜನರು ಹುಟ್ಟುತ್ತಾರೆ. ಇದರ ಪ್ರತಿಕ್ರಿಯೆಯು ಇನ್ನೂ ಏನಾಗಬಹುದು ಎಂಬುದನ್ನು ತಿಳಿಯದವರಾಗಿದ್ದೇವೆ. ಪಿತಾಮಹ, ಮಹಾಮುನಿಯಾದ ಮಹಾದ್ಯುತಿಯಾದ ವಿಶ್ವಾಮಿತ್ರನು ಸಂಕಲ್ಪಿಸಿದ ಫಲವನ್ನು ಪಡೆಯದೆ ನಿರಾಶೆಯಿಂದ ಉದ್ವಿಗ್ನನಾಗಿ ಬ್ರಹ್ಮಾಂಡವನ್ನೇ ವಿನಾಶ ಮಾಡುವ ಮೊದಲೇ ಅವನನ್ನು ಸಂತೈಸಿ ಪ್ರಸನ್ನನಾಗುವಂತೆ ಮಾಡುವುದು ಯುಕ್ತವಾಗಿದೆ.
ಹಿಂದೆ ಪ್ರಳಯ ಕಾಲದಲ್ಲಿ ಕಾಲಾಗ್ನಿಯಿಂದ ಹೇಗೆ 3 ಲೋಕಗಳು ಸುಟ್ಟು ಹೋದವೋ ಅದೇ ರೀತಿಯಲ್ಲಿ ಇಂದು ವಿಶ್ವಾಮಿತ್ರನು ತನ್ನ ತಪಃ ಪ್ರಭಾವದಿಂದ ಈ 3 ಲೋಕಗಳನ್ನು ಭಸ್ಮ ಮಾಡಿಬಿಡಬಹುದು. ಅಥವಾ ಕುಪಿತನಾದನೆಂದರೆ ದೇವರಾಜ್ಯವನ್ನಾದರೂ ಆಶಿಸಬಹುದು. ಆದುದರಿಂದ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನ ಮನಸ್ಸಂಕಲ್ಪಿತವಾದ ಬ್ರಹ್ಮರ್ಷಿತ್ವವನ್ನು ಅವನಿಗೆ ಈ ಕೂಡಲೇ ಅನುಗ್ರಹಿಸುವುದು ಸೂಕ್ತವಾಗಿದೆ. ದೇವರ್ಷಿಗಳು ಹೇಳಿದ ಮಾತಿಗೆ ಬ್ರಹ್ಮನು ಒಪ್ಪಿದನು. ದೇವತೆಗಳನ್ನು ಕರೆದುಕೊಂಡು ವಿಶ್ವಾಮಿತ್ರನು ತಪಸ್ಸು ಮಾಡುತ್ತಿದ್ದ ಆಶ್ರಮ ಭೂಮಿಗೆ ಬಂದು ಸುಮಧುರವಾದ ಈ ಮಾತುಗಳನ್ನಾಡಿದನು. ಬ್ರಹ್ಮರ್ಷೆ, ನಿನಗೆ ಸ್ವಾಗತವು. ನೀನು ಮಾಡಿರುವ ತಪಸ್ಸಿನಿಂದ ಸಂತುಷ್ಟರಾಗಿದ್ದೇವೆ. ಉಗ್ರವಾದ ತಪಸ್ಸಿನಿಂದ ನೀನು ಬ್ರಾಹ್ಮಣ್ಯವನ್ನು ಪಡೆದಿರುವೆ. ದೇವತೆಗಳೊಡನೆ ಆಗಮಿಸಿರುವ ನಾನು ನಿನಗೆ ದೀರ್ಘಾಯುಷ್ಯವನ್ನು ಕೊಡುತ್ತೇನೆ. ನಿನ್ನ ಮನಸ್ಸಂಕಲ್ಪಿತವಾದ ಫಲವನ್ನು ಪಡೆಯುವೆ. ಸೌಮ್ಯನೇ, ನಿನಗೆ ಮಂಗಳವಾಗಲಿ. ನೀನಿನ್ನು ಸುಖವಾಗಿ ಸ್ವಸ್ಥಾನಕ್ಕೆ ಹೋಗು. ರಾಮ, ಬ್ರಹ್ಮನ ಮಾತುಗಳನ್ನು ಕೇಳಿ ಮಹಾಮುನಿಗಳಾದ ವಿಶ್ವಾಮಿತ್ರರು ಬ್ರಹ್ಮ ಪುರಸ್ಸರರಾದ ಸರ್ವ ದೇವತೆಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂತೋಷದಿಂದ ಹೇಳಿದರು. ಬ್ರಹ್ಮದೇವ, ನಿಶ್ಚಯವಾಗಿಯೂ ಬ್ರಾಹ್ಮಣ್ಯವು ನನಗೆ ಲಭಿಸಿರುವುದೇ ಆದರೆ, ದೀರ್ಘಾಯುಷ್ಯವು ನನಗೆ ಪ್ರಾಪ್ತವಾಗಿರುವುದೇ ಆದರೆ, ಬ್ರಹ್ಮಜ್ಞಾನ ಸಾಧನಭೂತವಾದ ಓಂಕಾರವು, ಯಜ್ಞ ಸಾಧನಭೂತವಾದ ವಷಟ್ಕಾರವು ಮತ್ತು ಅಂಗೋಪಾಂಗ ಸಮೇತವಾದ ವೇದಗಳು ನನ್ನಲ್ಲಿ ಮೂರ್ತಿಮತ್ತಾಗಿ ನೆಲೆಸಲಿ. ದೇವತೆಗಳೇ, ಧನುರ್ವೇದವನ್ನು ತಿಳಿದವರಲ್ಲಿಯೂ ಬ್ರಹ್ಮಜ್ಞಾನಿಗಳಲ್ಲಿಯೂ ವೇದವೇದಾಂಗ ಪಾರಂಗತರಲ್ಲಿಯೂ ಪರಮ ಶ್ರೇಷ್ಠರಾದ ಬ್ರಹ್ಮಪುತ್ರರಾದ ವಸಿಷ್ಠರು ನೀವು ಹೇಳಿದಂತೆಯೇ ಹೇಳಲಿ. ನಾನು ಬ್ರಹ್ಮರ್ಷಿ ಎಂಬುದನ್ನು ವಸಿಷ್ಠರು ಒಪ್ಪಿಕೊಳ್ಳಲಿ. ಈ ನನ್ನ ಉತ್ಕೃಷ್ಟವಾದ ಮನಃಕಾಮನೆಯು ನಿಮ್ಮಿಂದ ಪೂರೈಸಲ್ಪಟ್ಟಿದ್ದೇ ಆದರೆ ನಾನು ನಿಶ್ಚಯವಾಗಿಯೂ ಕೃತಾರ್ಥನಾಗುವೆನು. ನೀವು ಈ ಕಾರ್ಯ ಮಾಡಿದ ನಂತರ ನಿಮ್ಮ ಲೋಕಗಳಿಗೆ ತೆರಳಬಹುದು. ವಿಶ್ವಾಮಿತ್ರರ ಪ್ರಾರ್ಥನೆಯನ್ನು ನಡೆಸಿಕೊಡುವ ಸಲುವಾಗಿ ದೇವತೆಗಳು ವಸಿಷ್ಠರ ಬಳಿಗೆ ಹೋಗಿ ಪ್ರಾರ್ಥಿಸಿದರು. ದೇವತೆಗಳ ಪ್ರಾರ್ಥನೆಯಿಂದ ಪ್ರಸನ್ನರಾದ ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ವಸಿಷ್ಠರು ವಿಶ್ವಾಮಿತ್ರರ ಬಳಿಗೆ ಬಂದು ಅವರೊಡನೆ ಸಖ್ಯ ಮಾಡಿಕೊಂಡು ದೇವತೆಗಳು ಹೇಳಿದಂತೆ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಎಂದು ತಾವು ಹೇಳಿದರು. ಬ್ರಹ್ಮರ್ಷಸ್ತ್ವಂ ನ ಸಂದೇಹ ಸರ್ವ ಸಂಪತ್ಸ್ಯತೆ ತವ ಇತ್ಯುಕ್ತ್ವಾ ದೇವತಾಶ್ಚಾಪಿ ಸರ್ವ ಜಗ್ಮುರ್ ಯಥಾಗತಂ. ವಿಶ್ವಾಮಿತ್ರ, ನೀನು ಬ್ರಹ್ಮರ್ಷಿಯಾಗಿರುವೆ, ಇದರಲ್ಲಿ ಸಂಶಯ ಲೇಶವೂ ಇಲ್ಲ. ಬ್ರಹ್ಮರ್ಷಿಗಳಲ್ಲಿ ಇರುವ ಓಂಕಾರ ವಷಟ್ಕಾರಗಳು ವೇದ ವೇದಾಂಗಗಳು ನಿನ್ನಲ್ಲಿ ಮೂರ್ತಿಮತ್ತಾಗಿ ನಿಲ್ಲುತ್ತವೆ. ಹೀಗೆ ಹೇಳಿದ ವಸಿಷ್ಠರ ಮಾತುಗಳನ್ನೇ ದೇವತೆಗಳು ಅನುಮೋದಿಸಿ ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ರಾಘವ, ಈ ರೀತಿಯಾಗಿ ಧರ್ಮಾತ್ಮರಾದ ವಿಶ್ವಾಮಿತ್ರರು ಅತಿ ಪ್ರಯಾಸದಿಂದ ಉತ್ತಮೋತ್ತಮವಾದ ಬ್ರಾಹ್ಮಣ್ಯವನ್ನು ಪಡೆದು ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ಬ್ರಹ್ಮರ್ಷಿಗಳಾದ ವಸಿಷ್ಠರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದರು. ಅಂದು ವಿಶ್ವಾಮಿತ್ರರು ಅಷ್ಟು ಕಷ್ಟದಿಂದ ನಿರಂತರವಾಗಿ ಅಹಂಕಾರಿ ಕ್ಷತ್ರಿಯನ ಸ್ಥಾನದಿಂದ ನಿಧಾನವಾಗಿ ಕೆಳಗಿಳಿದು ಪರಮ ಕಾರುಣಿಕರಾಗಿ ಕಾಮ ಕ್ರೋಧಗಳೆಲ್ಲವನ್ನು ಗೆದ್ದು ಸಾವಿರಾರು ವರ್ಷಗಳ ತಪಸ್ಸಿನ ಕಾರಣದಿಂದಾಗಿ ಬ್ರಹ್ಮಜ್ಞಾನಿಯಾಗಿ ಬ್ರಾಹ್ಮಣ್ಯವನ್ನು ಪಡೆದು ಆ ಮೂಲಕ ಬ್ರಹ್ಮರ್ಷಿಗಳೆನಿಸಿದರು. ಈ ಬ್ರಾಹ್ಮಣ್ಯವನ್ನು ಅಷ್ಟು ಸುಲಭವಾಗಿ ಒಂದು ನಿರ್ದಿಷ್ಟ ಮನೆಯಲ್ಲಿ ಹುಟ್ಟುವುದರಿಂದ ನಾನು ಬ್ರಾಹ್ಮಣ ಜಾತಿ ಎಂದು ಹೇಳಿಕೊಳ್ಳಬಹುದೇನೋ? ಸರ್ಕಾರದ ಲೆಕ್ಕದಲ್ಲಿ, ಜನಗಣತಿಯ ಲೆಕ್ಕದಲ್ಲಿ ನಾನು ಬ್ರಾಹ್ಮಣನೆಂದು ಪರಿಗಣಿಸಲ್ಪಡಬಹುದೇನೋ? ಆದರೆ ಬ್ರಾಹ್ಮಣ್ಯ ಎಂಬುದು ಇಡೀ ಮನುಕುಲಕ್ಕೆ, ಇಡೀ ಮಾನವ ಕುಲಕ್ಕೆ, ಪ್ರತಿಯೊಬ್ಬ ಮಾನವನಿಗೂ ಒಂದು ಆದರ್ಶ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವೆಲ್ಲವನ್ನು ಮೆಟ್ಟಿ ನಿಂತು ಪರಮ ಕಾರುಣಿಕನಾಗಿ ವಿಶ್ವಕ್ಕೆ ಮಿತ್ರನಾಗುವಂತಹ ವಿಶ್ವಾಮಿತ್ರನ ಸ್ಥಾನವನ್ನು ಗಳಿಸುವುದು ಅಷ್ಟು ಸುಲಭವೇ? ಬಳಿಕ ಕೃತಕೃತ್ಯರಾದ ವಿಶ್ವಾಮಿತ್ರರು ತಪಶ್ಚರಣೆ ಮಾಡುತ್ತಾ ಭೂಮಿಯ ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿದರು. ಮಹಾತ್ಮರಾದ ವಿಶ್ವಾಮಿತ್ರರು ಹೀಗೆ ಬ್ರಾಹ್ಮಣ್ಯವನ್ನು ಪಡೆದರು. ಮುನಿಶ್ರೇಷ್ಠರಾದ ಇವರು ತಪೋಮೂರ್ತಿಯಾಗಿದ್ದಾರೆ. ಯಾವಾಗಲೂ ಧರ್ಮಪರರು, ಪರಾಕ್ರಮಕ್ಕೆ ಆಶ್ರಯಭೂತರು ಆಗಿದ್ದಾರೆ. ಹೀಗೆ ವಿಶ್ವಾಮಿತ್ರರ ಕಥಾ ಪ್ರವಚನವನ್ನು ಮಾಡಿದ ನಂತರ ಮಹಾ ತೇಜಸ್ವಿಗಳಾದ ವಿಪ್ರೋತ್ತಮರಾದ ಗೌತಮ ಋಷಿಯ ಹಿರಿಯ ಪುತ್ರರಾದಂತಹ ಹಾಗೂ ಜನಕನ ಪುರೋಹಿತರಾದಂತಹ ಶತಾನಂದರು ವಿರಮಿಸಿದರು. ಶತಾನಂದರು ರಾಮಲಕ್ಷ್ಮಣರಿಗೆ ಹೇಳಿದ
ವಿಶ್ವಾಮಿತ್ರ ಕಥಾಪ್ರವಚನವನ್ನು ಕೇಳಿ ಜನಕ ಮಹಾರಾಜನು ಬದ್ಧಾಂಜಲಿಯಾಗಿ ಕುಶಿಕ ಸುತರಾದ ವಿಶ್ವಾಮಿತ್ರರಿಗೆ ಹೇಳಿದನು. ಮುನಿಪುಂಗವರೇ, ಕಕುಸ್ತ ಕುಲಾವತಂಸರಾದ ರಾಮಲಕ್ಷ್ಮಣರೊಡನೆ ನೀವು ನನ್ನ ಯಾಗಕ್ಕೆ ದಯಮಾಡಿಸಿರುವಿರಿ. ನಾನು ನಿಶ್ಚಯವಾಗಿಯೂ ಧನ್ಯನು ಮತ್ತು ನಿಮ್ಮಿಂದ ಅನುಗ್ರಹೀತನೂ ಆಗಿರುವೆನು. ನಿಮ್ಮ ದಿವ್ಯ ದರ್ಶನದಿಂದಾಗಿ ನಾನು ಪವಿತ್ರನಾದೆನು. ಮಹರ್ಷಿಗಳೇ, ನಿಮ್ಮ ದರ್ಶನ ಮಾತ್ರದಿಂದಲೇ ಅನೇಕ ವಿಧವಾದ ಗುಣಗಳನ್ನು ಪಡೆದುಕೊಂಡೆನು. ಸದಸ್ಯರಿಂದಲೂ ಮತ್ತು ಮಹಾತ್ಮನಾದ ರಾಮನಿಂದಲೂ ಕೂಡಿರುವ ಈ ಸಭೆಯಲ್ಲಿ ಶತಾನಂದರು ಹೇಳಿದ ನಿಮ್ಮ ಅಗಣಿತ ಗುಣಕೀರ್ತನವನ್ನು ಕೇಳಿದೆನು. ನಿಮ್ಮ ತಪಸ್ಸು, ಬಲ, ಗುಣಗಳು ಇವುಗಳೆಲ್ಲವೂ ಅಪ್ರಮೇಯವಾದವು. ಇವುಗಳ ಪರಿಮಿತಿ ಎಷ್ಟೆಂಬುದನ್ನು ಅಳೆಯುವ ಸಾಧ್ಯತೆಯೇ ಇಲ್ಲ. ತಪಸ್ಸು, ಬಲ ಮತ್ತು ಗುಣಗಳು ನಿಮ್ಮಲ್ಲಿ ನಿತ್ಯವಾಗಿವೆ. ಅತ್ಯಾಶ್ಚರ್ಯಕರವಾದ ನಿಮ್ಮ ಅದ್ಭುತ ಚರಿತ್ರೆಗಳನ್ನು ಎಷ್ಟು ಬಾರಿ ಕೇಳಿದರೂ ತೃಪ್ತಿಯೇ ಆಗುವುದಿಲ್ಲ. ಇನ್ನೂ ಕೇಳಬೇಕೆನಿಸುತ್ತದೆ. ಸೂರ್ಯಮಂಡಲವು ಅಸ್ತವಾಗುತ್ತಲಿದೆ. ಸಂಧ್ಯಾ ಕರ್ಮಕಾಲವು ಪ್ರಾಪ್ತವಾಗಿದೆ. ನಾಳೆ ಬೆಳಿಗ್ಗೆ ಪುನಃ ನೀವು ನನ್ನನ್ನು ಕಾಣಬಹುದಾಗಿದೆ. ನಿಮ್ಮ ಆಗಮನವು ನಿಶ್ಚಯವಾಗಿಯೂ ಅತಿ ಮಂಗಳದಾಯಕವಾಗಿದೆ. ಜಪ ತಪೋನುಷ್ಠಾತ್ರಗಳಲ್ಲಿ ಶ್ರೇಷ್ಠರಾದ ವಿಶ್ವಾಮಿತ್ರರೇ, ಹೋಗಿ ಬರಲು ಅನುಮತಿಸಿರಿ. ಬಳಿಕ ವಿಶ್ವಾಮಿತ್ರರು ಪ್ರೀತನಾದ ಜನಕನನ್ನು ಯಥೋಚಿತವಾಗಿ ಪ್ರಶಂಸೆ ಮಾಡಿ ಪ್ರಸನ್ನಾತ್ಮರಾಗಿ ಜನಕನಿಗೆ ಹೋಗಿ ಬರಲು ಅನುಜ್ಞೆಗಿತ್ತರು. ಮಿಥಿಲಾಧಿಪತಿಯಾದ ಜನಕನು ಮನೆಗೆ ಹೋಗುವ ಮೊದಲು ಉಪಾಧ್ಯಾಯರ ಮತ್ತು ಬಂಧುಗಳ ಸಮೇತನಾಗಿ ವಿಶ್ವಾಮಿತ್ರರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದನು. ಧರ್ಮಾತ್ಮರಾದ ವಿಶ್ವಾಮಿತ್ರರು ಮಹರ್ಷಿಗಳಿಂದ ಪ್ರಶಂಸಿಸಲ್ಪಟ್ಟವರಾಗಿ ರಾಮ ಲಕ್ಷ್ಮಣರೊಡನೆ ತಮ್ಮ ಬಿಡಾರಕ್ಕೆ ಹೊರಟರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 65ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.